ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಡೈಲಿ MCQs. ಸೊ ಇವತ್ತು ನಾವು ಪಾಲಿಟಿ MCQsನ ಡಿಸ್ಕಸ್ ಮಾಡೋಣ. ದ ಫಸ್ಟ್ ಕ್ವಶನ್ ನೋಡಿ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಕಾಣ್ತಿದೆಯಾ? ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂದರೆ ಭೇದ ಭಾವ ಮಾಡಬಾರ್ದು, ಒಬ್ಬರ ಮೇಲೆ ಒಬ್ಬರ ಕೆಳಗೆ ಅಂತ ಭೇದ ಭಾವ ಮಾಡಬಾರ್ದು. ಆನ್ ದ ಬೇಸಿಸ್ ಆಫ್ ಗ್ರೌಂಡ್ಸ್ ಆಫ್ ರಿಲಿಜನ್, ಯಾವುದೇ ಧರ್ಮ ಆಗಿರಲಿ, ರೇಸ್ ಆಗಿರಲಿ, ಕ್ಯಾಸ್ಟ್ ಆಗಿರಲಿ, ಸೆಕ್ಸ್ ಅಂದರೆ ಮೇಲ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಆಗಿರಲಿ, ಪ್ಲೇಸ್ ಆಫ್ ಬರ್ತ್ ಆಗಿರಲಿ, ಅವರೆಲ್ಲೇ ಹುಟ್ಟಿರಲಿ. ಸೊ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರೇಸ್, ಕ್ಯಾಸ್ಟ್, ರಿಲಿಜನ್, ಸೆಕ್ಸ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಎಲ್ಲಿ ಮೆನ್ಷನ್ ಆಗಿದೆ? ಆರ್ಟಿಕಲ್ 12, 15, 17, 16. ನಿಮಗೆ ಗೊತ್ತಿದ್ರೆ ಆರ್ಟಿಕಲ್ 12 ಟಾಕ್ಸ್ ಅಬೌಟ್ ಡೆಫಿನೇಷನ್ ಆಫ್ ಸ್ಟೇಟ್, ಆಯಿತಾ? ಇದು ಡೆಫಿನೇಷನ್ ಆಫ್ ಸ್ಟೇಟ್ ಕೊಡುತ್ತೆ. ಆರ್ಟಿಕಲ್ 16 ಟಾಕ್ಸ್ ಅಬೌಟ್ ಈಕ್ವಲ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಈಕ್ವಲ್ ಅಪಾರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಆರ್ಟಿಕಲ್ 17 ಬಂದು ಅಬೊಲ್ಯೂಷನ್ ಆಫ್ ಅನ್ಟಚಬಿಲಿಟಿ ಬಗ್ಗೆ ಮಾತಾಡುತ್ತೆ. ಸೊ ಡೆಫಿನೆಟ್ಲಿ ಆರ್ಟಿಕಲ್ 15 ಟಾಕ್ಸ್ ಅಬೌಟ್ ಡಿಸ್ಕ್ರಿಮಿನೇಷನ್. ಓಕೆ, ಸೊ ಆನ್ಸರ್ ಈಸ್ ಆರ್ಟಿಕಲ್ ಬಿ. ಆರ್ಟಿಕಲ್ 15. 12 ಡೆಫಿನೇಷನ್ ಆಫ್ ಸ್ಟೇಟ್ ಕೊಡುತ್ತೆ. ಆರ್ಟಿಕಲ್ 15 ಟಾಕ್ಸ್ ಅಬೌಟ್ abolition of discrimination. Article 16 talks about equal opportunity in public employment. Article 17 talks about abolition of untouchability, and Article 18 talks about abolition of titles. ಇದು ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ ಅಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಕೊಟ್ಟಿದ್ದೇನೆ. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡೆಡ್ ಬೈ. ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ, ಅದನ್ನ ಯಾರು ಅಮೆಂಡ್ ಮಾಡ್ಬೋದು ಅಂತ ರಿಮೆಂಬರ್, ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಅಮೆಂಡೆಡ್ ಓನ್ಲಿ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇದನ್ನು ಬೇರೆ ಯಾರು ಮುಟ್ಟೋ ಹಾಗೆ ಇಲ್ಲ. ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡುವಂಥ ಪವರ್ ಇರೋದು ಬರೀ ಪಾರ್ಲಿಮೆಂಟ್ಗೆ ಮಾತ್ರ. ಸರಿನಾ? ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಬರ್ತಿದೆ ನೆಕ್ಸ್ಟ್ ಕ್ವಶನ್ಸ್. ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಇನ್ಕ್ಲೂಡ್. ಆರ್ಟಿಕಲ್ 19 ಯಾವುದು ಇಲ್ಲ ಅಂತ ಕೇಳ್ತಿದ್ದಾರೆ ನೋಡಿ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಆರ್ಟಿಕಲ್ 19 ಕೇಳ್ತಿದ್ದಾರೆ, ಡೂ ವಿ ಹ್ಯಾವ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್? ಡೆಫಿನೆಟ್ಲಿ ಇದೆ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ರೈಟ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಇಂಡಿಯಾ. ನೀವು ಇಂಡಿಯಾದಲ್ಲಿ ಮೂವ್ ಆಗ್ಬೋದಾ ಅಂತ ಕೇಳ್ತಿದ್ದಾರೆ. ಡೆಫಿನೆಟ್ಲಿ ಎಸ್, ಇಟ್ ಈಸ್ ಆರ್ಟಿಕಲ್ 1 ಕ್ಲಾಸ್ ಎ ಕ್ಲಾಸ್ ಡಿ. ನೆಕ್ಸ್ಟ್, ಅಸೆಂಬಲ್ ಪೀಸ್ಫುಲಿ ವಿದೌಟ್ ಆರ್ಮ್ಸ್. ನೀವು ಪೀಸ್ಫುಲ್ ಆಗಿ ಅಸೆಂಬಲ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಡೆಫಿನೆಟ್ಲಿ ಇದೆ. ಐ ಹೋಪ್ ಇಟ್ ಈಸ್ ಆರ್ಟಿಕಲ್ 1 ಕ್ಲಾಸ್ ಎ ಕ್ಲಾಸ್ ಬಿ. ರೈಟ್ ಟು ಪ್ರಾಪರ್ಟಿ ಅಂತ ಇದೆ ಅಲ್ವಾ, ದಿಸ್ ವಾಸ್ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎಫ್. ಇದನ್ನ ನಾವು ಫಂಡಮೆಂಟಲ್ ರೈಟ್ಸ್ ಇಂದ ತೆಗೆದಾಕಿದ್ದೇವೆ. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? ರೈಟ್ ಟು ಪ್ರಾಪರ್ಟಿ. ಸೊ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಇನ್ಕ್ಲೂಡ್ ರೈಟ್ ಟು ಪ್ರಾಪರ್ಟಿ. ಮೊದಲಿತ್ತು, ಇವಾಗ ಇಲ್ಲ. ಆಯ್ತಾ? ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ಸ್ ಡಿಫೈನ್ ದ ಸ್ಟೇಟ್? ಸ್ಟೇಟ್ ಡೆಫಿನೇಷನ್ ಯಾರು ಕೊಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಇವಾಗಷ್ಟೇ ಹೇಳಿದ್ದಾನೆ, ಯಾವುದು? ಆರ್ಟಿಕಲ್ 12 ಡಿಸ್ಕ್ರೈಬ್ ದ ಸ್ಟೇಟ್. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದು ನಿಮಿಷ. ಲಾಸ್ಟ್ ಕ್ವಶನ್, 5th ಕ್ವಶನ್ ಆಫ್ ದ ಡೇ. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಪ್ರಾವಿಷನ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್? ಅಮೆಂಡ್ಮೆಂಟ್ಸ್ ಅಂದ್ರೆ ಏನು? ನಮ್ಮ ಸಂವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡಲು ಯಾವ ಆರ್ಟಿಕಲ್ನ ಬಳಸ್ತಾರೆ ಅಂತ ನೋಡಿ. ಆರ್ಟಿಕಲ್ 352 ಬಗ್ಗೆ ಮಾತಾಡ್ತಿದ್ದೀವಲ್ಲ, ಆರ್ಟಿಕಲ್ 352, 356, 360 ಏನಿದೆ, ಈ 3 ಪ್ರಾವಿಷನ್ಸ್ ಬಂದು ಎಮರ್ಜೆನ್ಸಿ ಪ್ರಾವಿಷನ್ಸ್. ದಿಸ್ ಆರ್ ಆಲ್ ಎಮರ್ಜೆನ್ಸಿ ಪ್ರಾವಿಷನ್ಸ್. ಅರ್ಥ ಆಯ್ತಾ? ಇದು ಪ್ರೆಸಿಡೆಂಟ್ ಪವರ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಆರ್ಟಿಕಲ್ 352, 356, ಆರ್ಟಿಕಲ್ 360. ಆರ್ಟಿಕಲ್ 360 ಫಿನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ಮಾತಾಡುತ್ತೆ. ಇದೊಂದು ಬಿಟ್ಟಿದ್ರೆ, ಬಟ್ 352 ಆ್ಯಂಡ್ 356 ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆರ್ಟಿಕಲ್ 368 ಟಾಕ್ಸ್ ಅಬೌಟ್ ಅಮೆಂಡ್ಮೆಂಟ್ಸ್. ಯಾವುದ್ರ ಬಗ್ಗೆ? ಸ್ಪೆಷಲ್ ಮೆಜಾರಿಟಿ ಬಗ್ಗೆ ಮಾತಾಡೋದು ಯಾವುದು? ಆರ್ಟಿಕಲ್ 368. ಇದು ಗೊತ್ತಿದೆ ಅಂತ ಅನ್ಕೊಳ್ತೇನೆ, ತುಂಬ ಸಲ ಹೇಳಿದ್ದೆ. ಸೊ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್? ಆರ್ಟಿಕಲ್ 368. ಸೊ ದೀಸ್ ಆರ್ ದ 5 ಡೈಲಿ MCQs. ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ಟೈಮ್ ಬಿಫೋರ್ ದಟ್ ನಾನೊಂದು ಕ್ವಶನ್ನ ಕೇಳ್ತೇನೆ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡೋಕ್ಕಾಗತ್ತೆ ಅಂತ. ಆಯ್ತಾ? ದ ಕ್ವಶನ್ ಈಸ್, ಹೂ ಈಸ್ ಆಥರೈಸ್ಡ್ ಟು ಪ್ರೊರಾಗ್? ಕಮೆಂಟ್ ಮಾಡಿ ನೋಡೋಣ. ಹೂ ಈಸ್ ಆಥರೈಸ್ಡ್ ಟು ಪ್ರೊರಾಗ್ ದ ಸೆಷನ್ಸ್ ಆಫ್ ದ ಪಾರ್ಲಿಮೆಂಟ್? ಪಾರ್ಲಿಮೆಂಟಲ್ಲಿರೋ ಸೆಷನ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಯಾರು ಪರ್ಮಿಷನ್ನ ಕೊಡ್ತಾರೆ? ಯಾರು ಪರ್ಮಿಷನಿಂದ ಈ MP ಗಳು ಪಾರ್ಲಿಮೆಂಟಲ್ಲಿ ಸೆಷನ್ಸ್ನ ಸ್ಟಾರ್ಟ್ ಮಾಡ್ಬೋದು? ಆನ್ ದ ಕಮಾಂಡ್ ಆಫ್ ಹೂಮ್ ಡಸ್ ದ ಸೆಷನ್ಸ್ ಟೇಕ್ ಪ್ಲೇಸ್? ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಆನ್ಸರ್ ದಿಸ್. ಸರಿನಾ? ಜೈ.